ಬಿಫೋರ್ ರಿವ್ಯೂ ಮೀಟಿಂಗ್ಸ್ ಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ರೈತರು ಬೆಳೆಗಳ ಬದಲಾವಣೆ ಮಾಡುವಂತ ಮುನ್ಸೂಚನೆಗಳಿದೆ ಅಲ್ಲಿ ಹೆಚ್ಚುವರಿಯಾಗಿ ಸ್ಟಾಕ್ ಮಾಡಬೇಕು. ಅದಕ್ಕೆ ನಾವೇನಂತೇವೆ ಬಫರ್ ಸ್ಟಾಕ್ ಅಂತ ಕರೀತೀವಿ. ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ 1,000 ಕೋಟಿ ರೂಪಾಯಿ ಯೂರಿಯಾ ಗೊಬ್ಬರವನ್ನ ಬಫರ್ ಸ್ಟಾಕ್ ಮಾಡಿದ್ವಿ. ಬಫರ್ ಸ್ಟಾಕ್ ಯಾವಾಗ ಮಾಡಬೇಕು? ಯಾವ ಸಂದರ್ಭದಲ್ಲಿ ಯೂರಿಯಾ ಗೊಬ್ಬರದ ಬೇಡಿಕೆ ಕಡಿಮೆ ಇರ್ತದೆ ರೈತರಿಂದ, ಅವಾಗ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಬಫರ್ ಸ್ಟಾಕ್ ಅನ್ನು ಮಾಡ್ತೀವಿ. 1,000 ಕೋಟಿ ರೂಪಾಯಿನ ರಾಜ್ಯ ಸರ್ಕಾರನ ಕೊಟ್ಟು ಕೇಂದ್ರದಿಂದ ಯೂರಿಯಾವನ್ನ ಖರೀದಿ, ಆ ಸಂದರ್ಭದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡ್ತಾ ಇರ್ತಾರೆ ಅದು ಬೇರೆ ಕಡೆ ಇಲ್ಲಿ ಕಡೆ ಬೇಡಿಕೆ ಇರಲ್ಲ. ಅದನ್ನ ತಗೊಂಡು ಬಂದು ಎಲ್ಲೆಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೀತಾರೆ, ಎಲ್ಲಿ ಯೂರಿಯಾ ಗೊಬ್ಬರದ ಹೆಚ್ಚು ಬಳಕೆ ಆಗ್ತಕ್ಕಂಥ ಜಾಗಗಳಿದೆ ಅಲ್ಲಿ ಸ್ಟಾಕ್ ಮಾಡಬೇಕು. ಆದ್ರೆ ಈ ಬಾರಿ ರಾಜ್ಯ ಸರ್ಕಾರ ಆವರ್ತ ನಿಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಬಜೆಟ್ ಅಲ್ಲಿ 400 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ, ಆದ್ರೆ ಕೊಡ್ಲಿಲ್ಲ. ಗೊಬ್ಬರ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ದಾಸ್ತಾನು ಮಾಡಲಿಲ್ಲ. ಯಾವಾಗ ಮೇ ತಿಂಗಳಲ್ಲಿ ಮಳೆ ಬರಲಿಕ್ಕೆ ಅರ್ಲಿ ಮನ್ಸೂನ್ ಸ್ಟಾರ್ಟ್ ಆಯ್ತು, ಅವಾಗ ಇವ್ರು ಎಚ್ಚೆತ್ಕೊಳ್ತಾರೆ. ಇಷ್ಟಾದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಕೊಟ್ಟಿರೋದೇನು, ದಯಮಾಡಿ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಂಕಿ ಸಂಖ್ಯೆಗಳನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಮುಂದೆ ಕೊಡ್ಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಕನ್ಫ್ಯೂಷನ್ಸ್ ಮಾಡ್ತಾರೆ. ನಿನ್ನೆ ಚಲುವರಾಯ ಸ್ವಾಮಿ ಅವರು ಕೂಡ ಅಂಕಿ ಸಂಖ್ಯೆ ಕೊಟ್ಟಾರೆ, ಕೆಲವು ಪತ್ರಿಕೆಗಳೆಲ್ಲ ಬಂದಿದೆ. ಕರ್ನಾಟಕ ಸರ್ಕಾರ ಯೂರಿಯಾ ಗೊಬ್ಬರಕ್ಕೆ ಕೇಂದ್ರಕ್ಕೆ ಇಟ್ಟಿರ್ತಕ್ಕಂಥ ಬೇಡಿಕೆ ಎಷ್ಟು ಖರೀಫ್ ಸೀಸನ್ಗೆ? ಖರೀಫ್ ಅಂದ್ರೇನು? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಸಮಯ. 4 ತಿಂಗಳಿಗೆ ಇನ್ಕ್ಲೂಡಿಂಗ್ ಓಪನಿಂಗ್ ಬ್ಯಾಲೆನ್ಸ್. ಮಾರ್ಚ್ 31ಗೆ ಏನು ಓಪನಿಂಗ್ ಬ್ಯಾಲೆನ್ಸ್ ಇರುತ್ತಲ್ಲ, ಸ್ಟಾಕ್ ಆಸ್ ಆನ್ ಡೇಟ್ ಸ್ಟಾಕ್ ಅಂತ ಶುಲ್ಕ ಅಂತ ತೋರಿಸ್ತಿರ್ತಾವಲ್ಲ ಅಂಗಡಿಗಳು, ಹಂಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಯೂರಿಯಾ ಗೊಬ್ಬರದ ಏನು ಸಬ್ಸಿಡಿ ದರದಲ್ಲಿ ಕೊಟ್ಟಾರೆ, ಆಸ್ ಎನ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನು ಸೇರಿಸಿ 12,95,000 ಮೆಟ್ರಿಕ್ ಟನ್ ಬೇಡಿಕೆಯನ್ನು ಕೊಟ್ಟಿದೆ. ಅದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಏನು ಆಲ್ರೆಡಿ ಸ್ಟಾಕ್ ಇದೆ ಅದನ್ನು ತೆಗೆದು 11,17,000 ಮೆಟ್ರಿಕ್ ಟನ್ ಆಗ್ತದೆ. ಆ 11,17,000 ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರದಲ್ಲಿ 8,73,000 ಮೆಟ್ರಿಕ್ ಟನ್ ಈಗಾಗಲೇ ಆಯಾ ಏನು ಫ್ಯಾಕ್ಟರಿಗಳಿಂದ ಲಿಫ್ಟ್ ಆಗಿದೆ. 1295 ಡಿಮ್ಯಾಂಡ್, ಅದನ್ನ ಅಲಾಕೇಶನ್ ಓಪನಿಂಗ್ ಬ್ಯಾಲೆನ್ಸ್ ಅಲಾಕೇಶನ್ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು 11,17,000. ಆದ್ರೆ ಆಲ್ರೆಡಿ ಅಲ್ಲಿಂದ ಡಿಸ್ಪ್ಯಾಚ್ ಆಗಿರೋದು ಫ್ಯಾಕ್ಟರಿಗಳಿಂದ 8,73,000. ಕರ್ನಾಟಕಕ್ಕೆ ಈಗ ಆಲ್ರೆಡಿ ಅನ್ಲೋಡ್ ಆಗಿ ದಾಸ್ತಾನುಗಳು ಮಾಡ್ಲಿಕ್ಕೆ ಅಂಗಡಿಗಳಿಗೆ, ಇನ್ನೊಂದ್ ಕಡೆ ಎಲ್ಲೆಲ್ಲಿ ಇವರು ಬೇಡಿಕೆ ಕೊಟ್ಟಿರ್ತಾರಲ್ಲ ರಾಜ್ಯ ಸರ್ಕಾರದವರು ಎಲ್ಲೆಲ್ಲಿ ಸಪ್ಲೈ ಮಾಡಬೇಕು ಅಂತ, ಆಲ್ರೆಡಿ ಸಪ್ಲೈ ಅಂದ್ರೆ ಅನ್ಲೋಡ್ ಆಗಿರೋದು ಬಂದು 7,73,000. 1 ಲಕ್ಷ ಟ್ರಾನ್ಸಿಟ್ ಅಲ್ಲಿ. ಆದ್ರೆ ರಾಜ್ಯ ಸರ್ಕಾರ ಇಲ್ಲಿವರೆಗೆ ರೈತನಿಗೆ ಬಿಡುಗಡೆ ಮಾಡಿರುವುದು ಕೇವಲ 5,47,000 ಮೆಟ್ರಿಕ್ ಟನ್. ಇದನ್ನು ಸ್ವತಃ ಇವರು ಒಪ್ಕೊಳ್ತಾರೆ. ಯಾರು? ಚಲುವರಾಯ ಸ್ವಾಮಿ ಹಿಂದೆ ಪತ್ರಿಕೆಯಲ್ಲಿದೆ. 2.5 ಲಕ್ಷ ಮೆಟ್ರಿಕ್ ಟನ್ ಅನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 266 ರೂಪಾಯಿಗೆ ರೈತನಿಗೆ ಸಿಗಬೇಕಾದಂತ ಗೊಬ್ಬರ ಇವತ್ತು 1,000 ರೂಪಾಯಿ, 800 ರೂಪಾಯಿ, 1,200 ರೂಪಾಯಿ ಕಳ್ಳ ಮಾರ್ಕೆಟ್ ಅಲ್ಲಿ ಫ್ಯಾಕ್ಟರಿಗಳಿಗೆ ಹೋಗ್ತಾ ಇದೆ, ಕ್ಲೌಡ್ ಕಂಪನಿಗಳಿಗೆ ಹೋಗ್ತಾ ಇದೆ, ಪ್ಲಾಸ್ಟಿಕ್ ಕಂಪನಿಗಳಿಗೆ ಹೋಗ್ತಾ ಇದೆ. ಇದು ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಭ್ರಷ್ಟಾಚಾರ. ಇದ್ರ ಜೊತೆಗೆ ನಾನು ಚಲುವರಾಯ ಸ್ವಾಮಿ ಕೇಳಿಕ್ ಬಯಸ್ತೇನೆ, ನಿಮ್ಗೆ ಕನಿಷ್ಠ ಜ್ಞಾನ ಇಲ್ವಾ? ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ಬೆಳೀತಾರೆ, ಭತ್ತ ಜಾಸ್ತಿ ಬೆಳೀತಾರೆ, ಯೂರಿಯಾ ಗೊಬ್ಬರ ಜಾಸ್ತಿ ಬೇಕು ಅಂತ ಇವ್ರೇನ್ ಮಾಡಿದ್ದಾರೆ ಗೊತ್ತಾ? 39 ಎಲ್ಲ 32 ಜಿಲ್ಲೆಗಳು ಸರಿಸಮಾನವಾಗಿ ಯೂರಿಯಾ ಗೊಬ್ಬರ ಹಂಚಿರ್ತಾರೆ. ಕಾರವಾರದಲ್ಲಿ ಗೊಬ್ಬರ ಬೇಕು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೊಬ್ಬರ ಬೇಕು.
ಚಿಕ್ಕಮಗಳೂರಿಗೆ ಗೊಬ್ಬರ ಬೇಕಾ ಯೂರಿಯಾ? ಇಲ್ಲ. ಅಲ್ಲಿ ತೋಟಗಾರಿಕೆ ಬೆಳೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇಲ್ಲ. ಯೂರಿಯಾ ಗೊಬ್ಬರದ ಅವಶ್ಯಕತೆ ಇರತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗಕ್ಕೆ. ಆ ಕನಿಷ್ಠ ಜ್ಞಾನ ಇಲ್ಲದೆ ಹಂಚಿಕೆ ಮಾಡೋದ್ರಲ್ಲಿ, ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಎಡವಿರ್ತಕ್ಕಂಥ ಮತ್ತು 2.5 ಲಕ್ಷ ಮೆಟ್ರಿಕ್ ಟನ್ ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ನಿಂತಿದೆ. ನಾನು ನಿಮ್ ಜಿಲ್ಲೆಗೆ ತಗೊಳ್ತೀನಿ. ಇದು ಭಾರತೀಯ ಜನತಾ ಪಕ್ಷದ ಸ್ಪಷ್ಟವಾದಂತ ನಿಲುವು. ಈಸ್ ಅನ್ಫಿಟ್ ಟು ಬಿಕಮ್ ದ ಅಗ್ರಿಕಲ್ಚರ್ ಮಿನಿಸ್ಟರ್. ಯಾಕೆ ಅಂತ ಕೇಳಿ, ಕರ್ನಾಟಕ ಭೌಗೋಳಿಕ ಪ್ರದೇಶ, ಬೇರೆ ಬೇರೆ ಹವಾಮಾನ ಹೊಂದಿದೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಕನಿಷ್ಠ ಜ್ಞಾನ ಇರಬೇಕು ಅಗ್ರಿಕಲ್ಚರ್ ಮಿನಿಸ್ಟರ್ ಆದವನಿಗೆ. ಸುಮಾರು 5 ಭೌಗೋಳಿಕ ಪ್ರದೇಶಗಳು ಬರ್ತವೆ. 5 ಭೌಗೋಳಿಕ ಪ್ರದೇಶಗಳಲ್ಲಿ ಬೆಳೆ ಬೇರೆ ಬೇರೆ ಬೆಳೀತಾರೆ, ಮಳೆ ಬೇರೆ ಬೇರೆ ಕಾಲದಲ್ಲಿ ಆಗ್ತದೆ, ವಾತಾವರಣ ವ್ಯತ್ಯಾಸ ಇದೆ. ನೋಡಿ, ಮಂಗಳೂರು ಸೈಡ್ ಇರೋದೇ ಬೇರೆ, ಕರಾವಳಿ ಪ್ರದೇಶನೇ ಬೇರೆ, ಮೈಸೂರು ಭಾಗನೇ ಬೇರೆ, ಬೆಂಗಳೂರು ಭಾಗನೇ ಬೇರೆ, ಮುಂಬೈ ಕರ್ನಾಟಕ ಭಾಗನೇ ಬೇರೆ, ಕಲ್ಯಾಣ ಕರ್ನಾಟಕನೇ ಬೇರೆ. ಇಲ್ಲಿ ವಾತಾವರಣದ ವ್ಯತ್ಯಾಸ ಇದೆ, ಮಳೆ ವ್ಯತ್ಯಾಸ ಇದೆ, ಬೆಳೆಗಳನ್ನು ಬೆಳೀತಕ್ಕಂಥ ಬೆಳೆಗಳಲ್ಲಿ ವ್ಯತ್ಯಾಸ ಇದೆ. ಯಾವ ಬೆಳೆಗೆ ಎಷ್ಟು ಯೂರಿಯಾ ಗೊಬ್ಬರ ಬೇಕು, ಯಾವ ಬೆಳೆಗೆ ಹೆಚ್ಚು ಯೂರಿಯಾ ಗೊಬ್ಬರವನ್ನು ಬಳಸ್ತಾರೆ, ಯಾವ ಬೆಳೆಗೆ ಹೆಚ್ಚು ಡಿಎಪಿ ಗೊಬ್ಬರವನ್ನು ಬೆಳೆಸ್ತಾರೆ, ಅದರ ಆಧಾರದ ಮೇಲೆ ಪೂರ್ವ ತಯಾರಿಗಳನ್ನ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಕೃಷಿ ಮಂತ್ರಿ ಪ್ರತಿ ಜಿಲ್ಲೆಗೆ ಬಂದು ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕೂಡಿಸಿಕೊಂಡು ರೈತರನ್ನ ಸಂಪರ್ಕ ಮಾಡಿ ರಿವ್ಯೂ ಮೀಟಿಂಗ್ ಗಳನ್ನ ಮಾಡಬೇಕಾಗ್ತದೆ. ನಾನು ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ಕೃಷಿ ಮಂತ್ರಿಗೆ, ಚಲುವರಾಯಸ್ವಾಮಿ ಅವರೇ, ನೀವು ಕೃಷಿ ಮಂತ್ರಿಯಾಗಿ 2 ವರ್ಷದಲ್ಲಿ ಮಂಡ್ಯ ಮತ್ತು ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾದ್ರೂ ಒಂದು ಜಿಲ್ಲೆಗೆ ಪ್ರವಾಸ ಮಾಡಿದ್ರೆ ತೋರಿಸಿ. ಇದು ನಮ್ಮ ಸವಾಲು ಬಿಜೆಪಿಯಿಂದ. ಗುಲ್ಬರ್ಗ್ ಯಾವತ್ತಾದ್ರೂ ಬಂದಿದ್ರ? ಒಂದಿನ ಏನಾದ್ರು ಬಂದಿದಾರ? ಬೀದರ್ಗೆ ಬಂದ್ರ? ಹೋಗ್ಲಿ, ಬೆಂಗಳೂರು ಮತ್ತು ಮಂಡ್ಯ ಬಿಟ್ಟು ಬೇರೆ ಯಾವ್ದಾದ್ರೂ ಒಂದು ಜಿಲ್ಲೆಗೆ ಈ ಕೃಷಿ ಮಂತ್ರಿ ವಿಸಿಟ್ ಮಾಡಿದಾರ? ರೈತರ ಜೊತೆ ಸಂವಾದ ಮಾಡಿದಾರ? ಅಸೆಸ್ಮೆಂಟ್ ಮಾಡಿದಾರ? ಏನೇನು ಗೊಬ್ಬರ ಬೇಕು, ಬೀಜ ಬೇಕು ಅಂತ ಹೇಳಿ ಮಾಡಲಿಲ್ಲ. ಈ ಸಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆಗಳಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ರೈತರು. ನಮ್ ಕಡೆ ಎಲ್ಲ ಹೆಚ್ಚು ತೊಗರಿ ಆಗ್ತಿದೆ. ಈ ಸಾರಿ ನಮ್ಮಲ್ಲಿ ಹೆಚ್ಚು ಮೆಕ್ಕೆಜೋಳ, ಹತ್ತಿಗೆ ಬಂದಿದ್ದಾರೆ. ಅತಿ ಹೆಚ್ಚು ಮೆಕ್ಕೆಜೋಳವನ್ನ ಗದಗದಲ್ಲಿ ಬೆಳೆದಿದ್ದಾರೆ, ಕೊಪ್ಪಳದಲ್ಲಿ ಬೆಳೆದಿದ್ದಾರೆ. ಇಲ್ಲಿ ಕೂಡ ಹತ್ತಿ ಕಡೆಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಹೋದ ಸಾರಿ ನಮ್ಮಲ್ಲಿ ತೊಗರಿ ಕಡಿಮೆ ಏನೋ ಇಳುವರಿ ಬರ್ತಾ ಇದೆ ಅಂತ ಹೇಳಿ. ಈ ವರ್ಷ ಮಳೆ ಹೆಚ್ಚಿಗೆ ಆಗಿರೋದ್ರಿಂದ ಯೂರಿಯಾ ಗೊಬ್ಬರದ ಬೇಡಿಕೆ ರೈತ ಸಹಜವಾಗಿ ಮುಂದಿಟ್ಟಿದ್ದಾರೆ. ಇವ್ರು ಏನ್ ಮಾಡ್ತಿದ್ದಾರೆ, ಬೆಂಗಳೂರಲ್ಲಿ ಎಲ್ಲಾ ಉಸ್ತುವಾರಿ ಸಚಿವರನ್ನು ಕರೆಸಿಕೊಂಡು, ಎಲ್ಲಾ ಆಡಳಿತ ಪಕ್ಷದ ಎಂಎಲ್ಗಳನ್ನು ಕರೆಸಿಕೊಂಡು, ದಯಮಾಡಿ ನನ್ನ ಹೆಸರಿಡಿ, ನಾನು ಇನ್ನೂ 2 ವರ್ಷ ಮುಂದುವರಿಬೇಕು, ಕುರ್ಚಿಗೋಸ್ಕರ ಒಂದು ಸಭೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ರೈತರ ಕಾಳಜಿ ಇದ್ದಿದ್ದಾರೆ ಮುಖ್ಯಮಂತ್ರಿಗೆ. ಉಸ್ತುವಾರಿ ಸಚಿವರನ್ನು ಪ್ರತಿ ಜಿಲ್ಲೆಗೆ ಕಳಿಸಿ, ಶಾಸಕರನ್ನ ಕಳಿಸಿ, ಹೋಗಿ ಅಲ್ಲಿ ಜಿಲ್ಲೆ ಕೂತ್ಕೊಳ್ಳಿ, ಜೆಡಿ ಡಿಸಿ ಎಲ್ಲ ಕೂತ್ಕೊಂಡು, ಎಲ್ಲ ಲೈಸೆನ್ಸ್ ಅಂಗಡಿಗಳು ಎಲ್ಲಿಂದ ಹೋಗಿ ಇನ್ಸ್ಪೆಕ್ಷನ್ ಮಾಡಿ, ಯಾರ್ಯಾರು ಕಳ್ತಂದ್ರೆ ಮಾರಾಟ ಮಾಡ್ತಿದ್ರು, ಎಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೆ, ಎಲ್ಲಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹೋಗ್ತಿದ್ರೆ ತೆಗೆದು ಒಂದು ರೈತರಿಗೆ ಕೊಡಿ ಅಂತ ಹೇಳ್ಬೋದು. ಆ ಕೆಲಸ ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯರು ಹೇಳ್ತಾರೆ, ಮೋದಿ ಸರ್ಕಾರ, ಸ್ವಾಮಿ ನೀವು ಸೆಪ್ಟೆಂಬರ್ ವರೆಗೆ ಕೇಳಿರೋದೆಷ್ಟು ಬೇಡಿಕೆ ತಾರೀಫಲ್ಲಿ? 11,17,000 ಮೆಟ್ರಿಕ್ ಟನ್. ಅದರಲ್ಲಿ 7,83,000 ಟನ್, 8,73,000 ಮೆಟ್ರಿಕ್ ಟನ್ ಈಗಾಗಲೇ ಕೊಟ್ಟಾಗಿದೆ. ಇನ್ನೂ 2 ತಿಂಗಳಿದೆ. ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳಿದೆ. ಬಿತ್ತನೆ ಆಗಿರೋದು ಹೆಚ್ಚು ಉತ್ತರ ಕರ್ನಾಟಕ, ಇನ್ನು ಆ ಭಾಗದಲ್ಲಿ ಇನ್ಮೇಲೆ ಪ್ರಾರಂಭ ಆಗ್ತದೆ. 75% ಕೊಟ್ಟಾಗಿದೆ ಗೊಬ್ಬರ. ಆದರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ತೋರಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ
ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಈ ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ಇವತ್ತಿನ ಸಾಂಕೇತಿಕ ಹೋರಾಟ ಅಲ್ಲ. ಗಮನದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾವ ರೈತರ ರಕ್ತವನ್ನು ಕುಡಿತಕ್ಕಂಥ ಕೆಲಸ ಏನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ, ರೈತರ ಹೆಸರು ಮೇಲೆ ಯೂರಿಯಾವನ್ನ ಲೂಟಿ ಹೊಡೆದಿರ್ತಕ್ಕಂಥ ಕಾಳರು ಈ ಕೃಷಿ ಮಂತ್ರಿ ಏನಿದ್ದಾರೆ ಇವ್ರು ಮನೆ ಕಳಿಸೋರಿಗೆ, ಈ ಸರ್ಕಾರವನ್ನ ರೈತರ ಮುಂದೆ ಬದಲೆ ಮಾಡೋವರಿಗೆ ನಿರ್ಣಾಯಕವಾದಂತಹ ಹೋರಾಟವನ್ನ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ಅಡಿಯಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಎಲ್ಲ ಜಿಲ್ಲೆಗಳಲ್ಲಿ ನಡೀತಿರ್ತಕ್ಕಂಥ ಏನು ಹೋರಾಟ ಇದೆ, ಇದಾದ್ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರ ರೂಪದ ಹೋರಾಟವನ್ನು ಮಾಡ್ತೇವೆ. ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಕಾಂಗ್ರೆಸ್ಸಿನ ರೈತ ವಿರೋಧಿ ನಿಲುವೇನಿದೆ ಅದನ್ನ ಜನರ ಮುಂದೆ ಪಟ್ಟು ಬಯಲು ಮಾಡ್ತಕ್ಕಂಥ ಕೆಲಸ ಖಂಡಿತವಾಗ್ಲೂ ನಾವು ಮಾಡ್ತೇವೆ. ಮತ್ತು ಯಾರು ಕಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ, ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಕೃಷಿ ಮಂತ್ರಿ, ಕೃಷಿ ಇಲಾಖೆ ಅಧಿಕಾರಿಗಳು, ಏನು ರಾಜ್ಯ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಅದು ಸಂಪೂರ್ಣ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಏನು ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ಮುಂದೆ ನಿರಂತರವಾಗಿ ನಡೀತದೆ. ಎಲ್ಲಿವರೆಗೆ ನಮ್ಮ ರೈತನಿಗೆ ಒಂದು ನಿರ್ಣಾಯಕವಾದಂತಹ ನ್ಯಾಯ ಸಿಕ್ಕೋದಿಲ್ಲ ಅಲ್ಲಿವರೆಗೆ ನಿರಂತರವಾದಂತಹ ಹೋರಾಟವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಪತ್ರಿಕಾ